ಅನ್ನದಾತ ಯುವ ರೈತ ಸಂಘದ ವತಿಯಿಂದ ಇವತ್ತು ಮಂಡ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ರೈತರ ಸಮಸ್ಯೆಗಳ ಬಗ್ಗೆ ಮನವಿ ಕೊಡಕ್ಕೆ ಬಂದೆವು. 2024-25ನೇ ಸಾಲಿನಲ್ಲಿ ಕಬ್ಬು ನುರಿಸುತ್ತಿರುವ ಹಂಗಾಮ ಚಾಲುವಾಗಿದೆ. ಈಗ ಅವರಿಗೆ 2700 3000 ಅಂತ ಬಿಲ್ ಕೊಡ್ತಾ ಇದ್ದಾರೆ. ಅದ್ರ ನಮ್ಗೆ ವಿರೋಧ ಐತಿ. ನಮಗೆ ಎಲ್ಲ ರೈತರಿಗೆ 4000 ರೂಪಾಯಿ ಕೊಡಬೇಕು. ಮತ್ತು 22-23ನೇ ಸಾಲಿನಲ್ಲಿ ಹಿಂದಿನ ಸರ್ಕಾರ ಎಲ್ಲ ಫ್ಯಾಕ್ಟ್ರಿಯವರಿಗೆ 150 ರೂಪಾಯಿ ಘೋಷಣೆ 150 ರೂಪಾಯಿ ಹೆಚ್ಚುವರಿ ಹಣ ಹಾಕಬೇಕಂತ ಸರ್ಕಾರ ಆದೇಶ ಮಾಡೈತ್ರಿ. ಅದ್ರ ಬಗ್ಗೆ ಯಾವ ಫ್ಯಾಕ್ಟ್ರಿಯವರು ಚಕಾರ ಅಂತ ಇಲ್ಲ. ಅದನ್ನು ಜಿಲ್ಲಾಧಿಕಾರಿಗಳು ಎಲ್ಲ ರೈತರಿಗೆ ಆ ಬಿಲ್ 150 ರೂಪಾಯಿ ಅದನ್ನ ಅಮೌಂಟ್ ಹಾಕಿಸಬೇಕು. ಮತ್ತು 2017-18ನೇ ಸಾಲಿನಲ್ಲಿ ಹಿಂದಿನ ಸರ್ಕಾರ ಕುಮಾರಸ್ವಾಮಿ ಸರ್ಕಾರ ಅವಧಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ 1 ಲಕ್ಷದ ಮ್ಯಾಗ್ ಚಿಲ್ಲರ್ ರೈತರಿಗೆ ಇನ್ನೂ ಸಾಲ ಮನ್ನಾದ ಹಣ ಜಮಾ ಆಗಿಲ್ಲ. ಮತ್ತು ವಿಜಯಪುರ ಜಿಲ್ಲೆಯಲ್ಲಿ ವಿಶೇಷವಾಗಿ ಇಲ್ಲಿ 3300 ಮ್ಯಾಗ್ ಚಿಲ್ಲರ್ ಇದಾರ. 5 ವರ್ಷಗಟ್ಟಲೆ ಆದ್ರೆ ರೈತರಿಗೆ ದುಡ್ಡಿಲ್ಲ. ಮುಂದೆ ಎಷ್ಟೋ ಜನ ಫಸ್ಟ್ ತಗೊಂಡ್ರು 5 ವರ್ಷ ಹೋಯ್ದ್ರು. ಪಾಪ ರೈತರಿಗೆ ಇನ್ನು ಹೊಸ ಸಾಲಗಳು ಇಲ್ಲ. ಅವ್ರಿಗೆ ಕೇಳಕ್ ಹೋದ್ರೆ ಹೊಸ ಸಾಲನು ಕೊಡ್ತಾ ಇಲ್ಲ. ಅದು ಒಂದು ಕೊಡಬೇಕು. ನಮ್ಮ ಜಿಲ್ಲಾಧಿಕಾರಿಗಳಿಗೆ ಅದು ಒಂದು ಒತ್ತಾಯ ಐತಿ. ಮತ್ತು 24-25ನೇ ಸಾಲಿನಲ್ಲಿ ಇಡೀ ವಿಜಯಪುರ ಜಿಲ್ಲೆಯಲ್ಲಿ ಒಂದ್ ಕಡೆ ಅತಿವೃಷ್ಟಿ, ಒಂದ್ ಕಡೆ ಅನಾವೃಷ್ಟಿ. ತೊಗರಿ, ಮೆಕ್ಕೆಜೋಳ, ಕಬ್ಬು ಸಂಪೂರ್ಣ ಹಾಳಾಗ್ಯಾವ. ಯಾವ ಅಧಿಕಾರಿಗಳು ಬಂದು ರೈತರ ಸಮಸ್ಯೆಗಳನ್ನ ನೋಡಿ ಆ ರೈತರ ಹೊಲಗಳಿಗೆ ವಿಸಿಟ್ ಕೊಟ್ಟು ಹಾಳಾಗೈತೆ ಅಂತೇಳಿ ಯಾವ ಅಧಿಕಾರಿಗಳು ಬರ್ತಾ ಇಲ್ಲ. ಈ ತರ ಆದ್ರೆ ನಮ್ಮ ವಿಜಯಪುರ ಜಿಲ್ಲಾ ಅನ್ನದಾತ ರೈತ ಯುವ ಸಂಘ ಮತ್ತು ಎಲ್ಲ ಸಂಘಟನೆಗಳು ಕೂಡಿ ಮುಂದಿನ ದಿನಮಾನಗಳಲ್ಲಿ ಜಿಲ್ಲಾ ಅಧಿಕಾರಿಗಳ ಮುಂದೆನೆ ಇಲ್ಲೇ ಟೆಂಟ್ ಹಾಕುವಂತ ವ್ಯವಸ್ಥೆ ನಾವು ಮಾಡೇ ಮಾಡ್ತೇವೆ.